ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಈ ವಿಶೇಷ ಅತಿಥಿ ತಮ್ಮ ನೇರ ನಿಷ್ಠುರ ಮಾತುಗಳಿಂದ ಹೆಸರುವಾಸಿಯಾಗಿರುವಂಥವ್ರು. ಫಸ್ಟ್ ಟೈಮ್ ಟಿಕೆಟ್ ಸಿಗುತ್ತೆ ಇವರಿಗೆ, ಫಸ್ಟ್ ಟೈಮ್ MLA ಆಗ್ತಾರೆ. ಯಾವುದಕ್ಕೂ ಅಂಜಲ್ಲ, ಯಾವುದಕ್ಕೂ ಅಳಕಲ್ಲ. ಏನಿದೆ ಅದನ್ನು ನೇರವಾಗಿ ನಿಷ್ಠುರವಾಗಿ ಹೇಳ್ತಾರೆ. ಅದರ ನಂತರದ ಪರಿಣಾಮಗಳ ಬಗ್ಗೆ ಇವರು ಯೋಚನೆ ಮಾಡಲ್ಲ. ಯಾವುದು ವಾಸ್ತವೋ ಯಾವುದು ಸತ್ಯವೋ ಅದನ್ನು ಹೇಳೋದಕ್ಕೆ ಇವರಿಗೆ ಯಾರ ಅಂಜಿಕೆ ಅಳುಕು ಇಲ್ಲ. ನೇರವಾಗಿ ಪವರ್ ಶೇರಿಂಗ್ನ ವಿಚಾರಕ್ಕೆ ಬಂದ್ರೇ, ಪವರ್ ಶೇರಿಂಗ್ ವಿಚಾರವಾಗಿ ಮೊದಲಿನಿಂದನೂ ಕೂಡ ನಮ್ಮ ಜೊತೆಗೆ ಇರೋ ಈ ವಿಶೇಷ ಅತಿಥಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ, ನನ್ನ ಮಾತಿಗೆ ನಾನು ಈಗಲೂ ಬದ್ಧ ಅಂತ ಯಾವಾಗಲೂ ಕೂಡ ಹೇಳ್ತಾ ಬಂದರು. ಅದು ನೋಟಿಸ್ ಕೊಟ್ಟ ನಂತರವೂ ಕೂಡ ಅದೇ ದಾಟಿಯೂ ಇತ್ತು. ಹಾಗಿದ್ರೆ ನವೆಂಬರ್ ಬಂದಾಗಿದೆ, ಡಿಸೆಂಬರು ಇನ್ನೊಂದು ಸ್ವಲ್ಪ ದಿನಕ್ಕೆ ಬಂದ್ಬಿಡುತ್ತೆ. ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ಬಿಗ್ ಕ್ವಶನ್ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗೆ ಚನ್ನಗಿರಿಯ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಸವರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದೆ. ನವೆಂಬರ್ ಬರ್ತಾ ಇದೆ. ನವೆಂಬರ್ ಅಂದ ತಕ್ಷಣ ನಮಗೀಗ ಕ್ರಾಂತಿ ಅನ್ನೋದೇ ನೆನಪಾಗ್ತಾ ಇದೆ. ಎಲ್ಲಿಗೆ ಬಂತು ನವೆಂಬರ್ ಕ್ರಾಂತಿ? ಎಲ್ಲಿಗೆ ಬಂತು ಪವರ್ ಶೇರಿಂಗ್ ವಿಚಾರ? ನಾನು ಮುಂಚೆಯಿಂದನೂ ಹೇಳ್ತಾ ಬರ್ತಾ ಇದ್ದೀನಿ, ಡಿಸೆಂಬರ್ ಆಗೋವರೆಗೂ ಪವರ್ ಶೇರಿಂಗ್ ವಿಷಯ ನಾನು ಮಾತಾಡೋದಿಲ್ಲ ಅಂಥೇಳಿ. ಡಿಸೆಂಬರ್ ಮುಗಿಲಿ ಮತ್ತು ಇದೇ ಚಾನೆಲ್ಗೆ ಬಂದು ಅದ್ರ ಬಗ್ಗೆ ಮಾತಾಡ್ತೀನಿ. ಸದ್ಯಕ್ಕೆ ಆ ಒಂದು ವ್ಯವಸ್ಥೆ ಒಳಗೆ ನಾನು ಹೈಕಮಾಂಡು ಸಹ ಹೇಳಿದೆ, ಯಾರು ಸಹ ಗೊಂದಲದ ವಾತಾವರಣ ಕ್ರಿಯೇಟ್ ಮಾಡಬೇಡಿ. ಮುಖ್ಯಮಂತ್ರಿ ಬದಲಾವಣೆ ವಿಷಯ ಇರ್ಬೋದು, ಇನ್ನೊಂದು ವಿಷಯ ಇರ್ಬೋದು, ಪಾರ್ಟಿ ಡ್ಯಾಮೇಜ್ ಆಗೋಂಥ ವಿಷಯಗಳನ್ನ ಯಾರು ಮಾತಾಡಬೇಡಿ ಅಂತಲೂ ಹೇಳಿದ್ದಾರೆ. ನಾನು ನಿಮಗೆ ಸುಮಾರು ಮಾರ್ಚ್ ಏಪ್ರಿಲಲ್ಲಿ ಹೇಳಿದ್ದೆ ಅನಿಸುತ್ತೆ, ಯುಗಾದಿ ಮುಂದೆ ಈ ಮುಖ್ಯಮಂತ್ರಿ ವಿಷಯವಾಗಿ ನಾನು ಕೊನೆಯದಾಗಿ ರಕ್ತದಲ್ಲಿ ಬರ್ಕೊಟ್ಟು ಬಿಡ್ತೀನಿ, ಡಿಸೆಂಬರ್ ಒಳಗೆ ಆಗ್ತಾರೆ ಅಂತ ಮುಂಚೆನೇ ಹೇಳಿದ್ದೀನಿ. ಅದರ ನಂತರ ನೀವು ಮಾತಿಗೆ ಬದ್ಧ, ರಕ್ತದಲ್ಲಿ ಬರೆದು ಕೊಡ್ತೀರಿ. ಅದು ಡಿಸೆಂಬರ್ ಒಳಗೆ ಮುಗಿದ ಮೇಲೆ ನಾನು ಜನವರಿಗೆ ಮಾತಾಡ್ತೀನಿ ಅಂತ ನಿಮಗೆಲ್ಲ ಮಾತನ್ನು ಅಲ್ಲಿವರೆಗೂ ನಾನೇನು ಮಾತಾಡೋದಿಲ್ಲ. ಪವರ್ ಶೇರಿಂಗ್ ವಿಷಯ ಏನಿದ್ರು ನನ್ನ ಒಂದು ಮನಸ್ಥಿತಿ ಪ್ರಕಾರ, ನನ್ನ ಒಂದು ಇದ್ರ ಪ್ರಕಾರ ನಾನು ಜನವರಿಗೆ ಮಾತಾಡ್ತೀನಿ. ಈಗ ನಾವು ಪ್ರಶ್ನೆ ಮಾಡಿದರೆ ತಿರ್ಗಾ ನೀವು ಮತ್ತೆ ರಕ್ತದಲ್ಲಿ ಬರೆದು ಕೊಡೋದಕ್ಕೆ ರೆಡಿ ಇದ್ದೀರಿ? ಏನು ಪವರ್ ಶೇರಿಂಗ್ ಮಾತಾಡಲ್ಲ, ಜನವರಿಗೆ ಮಾತು. ನಿಮ್ಮ ಹಿಂದಿನ ಮಾತಿಗೆ ನೀವು ಬದ್ಧರಾಗಿದ್ದೀರಿ? ನಿಮ್ಮದೇ ಬದ್ಧವಾಗಿದ್ದೀನಿ. ನೀವು ಯಾವ ಮಾತನ್ನು ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಹೇಳಿದಿರಿ? ಹೇಳ್ಬಿಟ್ಟಿದ್ದಾರೆ ಈಗ ಹೈಕಮಾಂಡ್, ಯಾರೂ ಆ ವಿಷಯ ಮಾತಾಡೋಂಗಿಲ್ಲ ಅಂತ. ಈಗ ಚರ್ಚೆ ಬೇಡ, ನೆಕ್ಸ್ಟ್ ಏನಿದ್ರು ಜನವರಿ ಮತ್ತೆ ಮಾತಾಡೋಣ. ನಿಮ್ಮ ಸ್ಟುಡಿಯೋಗೆ ಬರ್ತೀನಿ, ಇಲ್ಲೇ ಮಾತಾಡೋಣ. ಈಗ ಮತ್ತೆ ಆ ವಿಚಾರಗಳು ಭಾರಿ ಚರ್ಚೆಗೆ ಬರ್ತಾ ಇದೆ. DK ಸಾಹೇಬ್ರೇ ಮಾತಾಡಿದ್ದಾರೆ, ಇವತ್ತು DK ಸುರೇಶ್ ಅವರು ಕೂಡ ಮಾತಾಡಿದರು. DK ಸುರೇಶ್ ಅವರ ಮಾತು ನಿಮ್ಮ ಗಮನಕ್ಕೂ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ. ಅವ್ರು ಹೇಳ್ತಾ ಇರೋದೇನಂತಂದರೆ, ಅವತ್ತು ಏನು ಮಾತಾಗಿತ್ತು ಆ ಮಾತಿಗೆ ಎಲ್ಲರೂ ಸಾಕ್ಷಿಯಾಗಿದ್ದಾರೆ. ಮಾತಿನಂತೆ CM ಸಿದ್ದರಾಮಯ್ಯ ಸಾಹೇಬರು ನಡ್ಕೋಬೇಕು ಅನ್ನುವಂಥ ಮಾತನ್ನು ಓಪನ್ ಆಗಿ DK ಸುರೇಶ್ ಅವರು ಹೇಳ್ಬಿಟ್ಟಿದ್ದಾರೆ. ಸೊ ಏನು ಮಾತುಕತೆ ಆಗಿತ್ತು ಅನ್ನೋದು ನಿಮಗೇನಾದರೂ ಗೊತ್ತಿದೆಯಾ? ಈಗ ನಾನು ನೋಡಿದೆ, ನೀವು ಹೇಳಿದ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ನೋಡಿದೆ. ಅವ್ರನ್ನ ಪತ್ರಕರ್ತರೆಲ್ಲ ಕೇಳಿದನ್ಸರು, ಎಲ್ಲೂ ಸಹ ಅವ್ರು ಏನು ಮಾತುಕತೆ ಆಗಿದೆ ಅಂತ ಹೇಳಿಲ್ಲ. ಮಾತಿನ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂತಾರೆ ಅಂತೇಳಿದರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಪ್ರತಿ ನಮ್ಮ ಪತ್ರಿಕಾ ಮಿತ್ರರು ಕೇಳಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟ ಮಾತಿನಂತೆ ನಡೀತಾರೆ. ಅದಕ್ಕೆ ಉದಾಹರಣೆ ತಾವು ಈಗಾಗಲೇ ನೋಡಿದರೆ 5 ಗ್ಯಾರಂಟಿಗಳನ್ನ ಮಾತು ಕೊಟ್ಟಿದ್ರು. ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, DK ಸಾಹೇಬರು ಇರ್ಬೋದು, ಅದರಂತೆ ನಡೆದೇ ಅವರು ನುಡಿದಂತೆ ನಡೆಯೋಂಥ ವ್ಯಕ್ತಿತ್ವ ಅವ್ರದ್ದು. ಯಾರೋ ಒಂದು 3-4 ಜನ ಯಾವುದೇ ರೀತಿ ಗೊಂದಲ ಕ್ರಿಯೇಟ್ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಏನು ನಮ್ಮ DK ಸುರೇಶ್ ಅಣ್ಣರು ಹೇಳಿದ್ದಾರೆ ಆ ಪ್ರಕಾರ, DK ಸುರೇಶ್ ಅಣ್ಣರ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟ ಮಾತಿನಂತೆ ನಡ್ಕೊಂತಾರೆ. ಅದು ಏನು ಕೊಟ್ಟಿದ್ದಾರೆ ಅನ್ನೋದು ಮಾತು ಹೈಕಮಾಂಡಿಗೆ ಗೊತ್ತು. ಬಹುಶಃ ಜಾಣತನದ ರಾಜಕಾರಣ ಅಂದರೆ ನೀವು ಮಾತಾಡಿದ್ದು ತಿಳ್ಕೊಂಡು ನಾವು ಅನ್ಕೋಬಹುದು. ಅಂದರೆ ಆಯಿತು, ಗ್ಯಾರಂಟಿ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ, ಅವರು ಹೇಳಿದಂತೆ ನಡ್ಕೊಂಡಿದ್ದಾರೆ ಅಂತ ಹೇಳಿ. ಬಟ್ ಇದು ರೆಲೆವೆಂಟ್ ಆಗ್ತಾ ಇರುವಂಥದ್ದು ಪವರ್ ಶೇರಿಂಗ್ನ ವಿಚಾರವಾಗಿ ಅಂತ ಹಂಗಲ್ಲ. ನೀವು ಕೇಳಿದ್ದೇನು, ಕೊಟ್ಟ ಮಾತನಂತೆ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂತಾರೆ, DK ಸುರೇಶ್ ಅಣ್ಣರು ಹೇಳಿದ್ರು ಅಂತ ಹೇಳಿದ್ರೆ. ಅವತ್ತು ಏನೇನು ಮಾತುಕತೆ ಆಗಿದೆ ಅನ್ನೋದಕ್ಕೆ ಇವರೆಲ್ಲ ಸಾಕ್ಷಿಯಾಗಿದ್ದಾರೆ. ಅವರು ಕೊಟ್ಟ ಮಾತಿನಂತೆ ನಡ್ಕೋತಾರೆ ಅನ್ನೋ ನಂಬಿಕೆ ಇದೆ ಅಂತ. ಹೌದು, ಅದೇನು ಕೊಟ್ಟಿದ್ದಾರೆ ಮಾತು ಅನ್ನೋದು ಹೈಕಮಾಂಡಿಗೆ ಬಿಟ್ಟು ಇನ್ನೊಂದು ಯಾವ್ದು ಉಳಿದಿದೆ ಅಂತ. ಈ ಕೊಟ್ಟ ಮಾತು ಗ್ಯಾರಂಟಿ ಆಗಿತ್ತು, ಗ್ಯಾರಂಟಿ ಜಾರಿಗೆ ಬಂತು, ಅದು ಉಳಿದಿರೋ ಮಾತು ಯಾವುದು ಅಂತ ಅವ್ರನ್ನೇ ಕೇಳಬೇಕು. ನಾವು ಅದ್ರ ಇನ್ವಾಲ್ವ್ ಇಲ್ಲ. ಅದ್ರಲ್ಲಿ ಯಾರು ಇದ್ದರೆ ಹೈಕಮಾಂಡ್ ಇರಬೇಕು, ಬಿಟ್ಟರೆ ಸಿದ್ದರಾಮಯ್ಯ ಸಾಹೇಬ್ರು ಇರಬೇಕು, ಬಿಟ್ಟರೆ ಆ ವಿಷಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ DK ಶಿವಕುಮಾರ್ ಸಾಹೇಬ್ರು ಇರಬೇಕು. ಅದರದನ್ನು ಯಾವ MLAರಿಗೂ ಈ ಮಾಹಿತಿ ಗೊತ್ತಿಲ್ಲ, ಏನು ಮಾತುಕತೆ ಆಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಎಲ್ಲ MLA ಶಾಸಕರು ಮಾತಾಡೋ ಪ್ರಕಾರ ಕೊಟ್ಟ ಮಾತಂತೆ ಅವ್ರು ನಡ್ಕೊಂತಾರೆ. ಈಗ ನೀವು ಆಗಲೇ ಹೇಳ್ತಾ ಇದ್ರಿ ನನ್ನ ಜೊತೆಗೆ ಮಾತಾಡುವಾಗ, ಡಿಸೆಂಬರ್ ಮುಗಿಲಿ ಜನವರಿಯಲ್ಲಿ ನಾನು ಮತ್ತೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಅಂಥ ಬದಲಾವಣೆ ಏನಾಗ್ಬೋದು ಜನವರಿಯಲ್ಲಿ ಅಥವಾ ಡಿಸೆಂಬರಲ್ಲಿ?
ಏನಿಲ್ಲ, ತಾವೆಲ್ಲ ಈಗ ನವಂಬರ್ ಕ್ರಾಂತಿ ಅಂತ ಮಾತಾಡ್ತಾ ಇದ್ರು. ಮಾಜಿ ಮಿನಿಸ್ಟ್ರು ರಾಜಣ್ಣವ್ರು ಹೇಳಿದ್ರು. ತದನಂತರ ಕೆಲವರು ಕ್ರಾಂತಿನೇ ಇಲ್ಲ ಅಂದರು. ರಾಜಣ್ಣ ಕ್ರಾಂತಿ ಇದೆ ಅಂದರೆ ಇವರು ಕೆಲವರು ಕ್ರಾಂತಿ ಇಲ್ಲ ಅಂದರು. ನನ್ನ ಒಂದು ಅನಿಸಿಕೆ ನವಂಬರ್ ಕ್ರಾಂತಿ ಈ ಅನ್ನೋದಕ್ಕಿಂತ ಡಿಸೆಂಬರ್ಗೆ ನಮ್ಮದು 2 ವರ್ಷ ಆಗ್ತದೆ. ನವಂಬರ್ 20ಗೆ 2 ವರ್ಷ ಆಗ್ತದೆ. ಏನು 20 ತಿಂಗಳು 2 ವರ್ಷ ಆಗ್ತದೆ. ನೆಕ್ಸ್ಟ್ ಡೇನೇ ಕೊಡಬೇಕು, ನೆಕ್ಸ್ಟ್ ಡೇನೇ ಆಗಬೇಕು, ಎಲ್ಲದು ಅಂತರ ಆಗಲ್ಲ. ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ. ಆದ ಕಾರಣ ನನ್ನ ಒಂದು ಮನಸ್ಥಿತಿ, ನನ್ನ ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ನಾನು ನೋಡಿದ ಪ್ರಕಾರ ಡಿಸೆಂಬರ್ 31ರವರೆಗೂ ಒಂದು ಟೈಮ್ ಬಾಂಡ್ ಹಾಕ್ಕೊಂಡು ನಾನು ಡಿಸೆಂಬರ್ 31ರೊಳಗೆ ಸಾಹೇಬ್ರಿಗೆ ಇಂಥ ಅವಕಾಶ ಇದೆ ಅಂತ ಹೇಳಿದ್ದೀನಿ. ಆ ಅವಕಾಶ ಇದೆ ಅಂತ ನಿಮಗೆ ಅನಿಸುತ್ತಾ? ಇದ್ದೇ ಇದೆ. ಪಕ್ಷ ಎಲ್ಲದನ್ನು ನೋಡ್ತದೆ. ಅವ್ರು ಮಾಡಿರೋ ಸಂಘಟನೆ, ಅವ್ರು ತಂದಿರೋಂಥ ಸೀಟ್ಸು ನಮಗೂ ಗೊತ್ತಿದೆ. 134 ಬರುತ್ತೆ ನಿಖರವಾಗಿ ಹೇಳೋ ಅಂಥ ಒಂದು ಶಕ್ತಿ ಅವ್ರ ಹತ್ರ ಇದೆ ಅಂದರೆ ಅವ್ರು ಅಷ್ಟು ಸಂಘಟನೆ ಮಾಡಿದ್ದಾರೆ ಅಂತ. ಈಗ ನಾನು ಇವತ್ತು ಶಾಸಕನಾಗಿದ್ದೀನಿ ಅಂದರೆ ನಾನು ಕಿಸಾನ್ ಕಾಂಗ್ರೆಸ್ನಲ್ಲಿ 3-4 ವರ್ಷ ಹೋರಾಟ ಮಾಡಿ ಕರೋನಾ ಸಂದರ್ಭದಲ್ಲಿ ನಮ್ಮ ಜನಗಳ ಜೊತೆಗೆ ಇದ್ದಂಥದ್ದು ಗ್ಯಾರಂಟಿ ಮೇಲೆ ಟಿಕೆಟ್ ತಗೊಂಡೆ ಗೆಲ್ತೀನಿ ಅಂತ. ಇಲ್ಲಾಂದ್ರೆ ಹೆಂಗೆ ಆಗ್ತದೆ? ಆ ಒಂದು ನಿಟ್ಟಿನಲ್ಲಿ ಅವರು 134 ಸೀಟ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಅವರ ಸಂಘಟನೆ ಶಕ್ತಿ, ಅವರ ಒಂದು ಕಾರ್ಯವೈಖರಿ. ಡಿಸೆಂಬರ್ 31ರ ನಂತರ ಮಹತ್ತರ ಬದಲಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸಾಧ್ಯತೆ ಅಧಿಕವಾಗಿದೆಯಾ? ನಾನು ಮುಖ್ಯಮಂತ್ರಿ ವಿಷಯ ಏನೂ ಮಾತಾಡಲ್ಲ. ನೀವು ಮುಂಚೆನೇ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ನಾನು ಲಾಸ್ಟ್ ಮಾರ್ಚ್ ಏಪ್ರಿಲ್ ಐ ಥಿಂಕ್ ಅವತ್ತು ನಾನು ಮಾತು ಕೊಟ್ಟಿದ್ದೀನಿ. ಡಿಸೆಂಬರ್ 31ರೊಳಗೆ ಆ ವಿಷಯನೇ ಮಾತಾಡೋಂಥ. ಆ ವಿಷಯ ಬಿಟ್ಟು ನೀವು ಏನು ಕೇಳಿದ್ರು ಮಾತಾಡ್ತೀನಿ. ಜನವರಿ 1ಕ್ಕೆ ಮಾತಾಡ್ತೀನಿ. ನೀವು ಜನವರಿ 1ಕ್ಕೆ ಕರೀರಿ, ಹೊಸ ವರ್ಷದ ದಿನ ಒಂದು ಶುಭಾಶಯ ಕೋರಿ ಚರ್ಚೆ ಮಾಡೋಣ. ಸೊ ನೀವು ಅನ್ಕೊಂಡಂಥ ಆ ದಿನಗಳು ಜನವರಿ 1ಕ್ಕೆ ಬರುತ್ತೆ ಅನ್ನೋ ಭರವಸೆ ನಿಮಗಿದೆ? 100%. ಈಗ ಪವರ್ ಶೇರಿಂಗ್ನ ವಿಚಾರದ ಬಗ್ಗೆ ನಾವು ಇನ್ಕ್ಲೂಡಿಂಗ್ ನೀವು ಮತ್ತು ನಿಮ್ಮ ಶಾಸಕರು ಹಲವು ರೀತಿಯಲ್ಲಿ ಮಾತಾಡಿದ್ದಾರೆ. ಒಂದು ವಾದ ಏನು ಹೇಳುತ್ತೆ ಅಂತಂದರೆ, ಹೌದು ಪವರ್ ಶೇರಿಂಗ್ನ ವಿಚಾರಗಳು ಚರ್ಚೆ ಆಗಿದೆ, 50-50 ಅಂತಿದೆ, ಆ ಪ್ರಕಾರವಾಗಿ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಹೇಳಿ. ಇನ್ನೊಂದಿದೆ, ಆ ಥರದ ಮಾತುಕತೆನೇ ಆಗಿಲ್ಲ ಅಂತ ಹೇಳಿ. ಇದು ಎರಡರಲ್ಲಿ ಯಾವ ಸಾಧ್ಯತೆ ಹೆಚ್ಚಿದೆ ಅನ್ನೋ? ಈಗ ನೀವೇ ಹೇಳಿದ್ರಿ, ಈಗ ಕರೆಕ್ಟ್ ಒಳ್ಳೆ ಸಬ್ಜೆಕ್ಟಿಗೆ ಬಂದ್ರಿ. ಒಂದು ಟೀಮ್ ಹೇಳ್ತದೆ ಯಾವುದು ಚರ್ಚೆ ಆಗಿಲ್ಲ, ಇನ್ನೊಂದು ಟೀಮ್ ಹೇಳ್ತದೆ ಚರ್ಚೆ ಆಗಿದೆ. ಇದರ ಅರ್ಥ ಏನು? ಯಾರಿಗೂ ಅದ್ರ ಮಾಹಿತಿ ಇಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಈ ಮಾಹಿತಿ ಇರೋದು ಹೈಕಮಾಂಡ್, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು. ಆ 3 ಜನಗಳ ಮಧ್ಯೆ ಇರೋದ್ರಿಂದ ನಾನು ಆಗುತ್ತೆ ಅನ್ಬೋದು, ನೀವು ಆಗಲ್ಲ ಅನ್ಬೋದು. ಬಟ್ ಆ ಸಂದರ್ಭದಲ್ಲಿ ನಮ್ಮನ್ನ ಯಾರು ಇಲ್ಲ, ನಮ್ಮ ಆಬ್ಸೆನ್ಸಲ್ಲಿ ಅವೆಲ್ಲ ನಡೆದಿರೋದ್ರಿಂದ ಏನು ಈ ನಾವೇನು ಡಿಮ್ಯಾಂಡ್ ನಮ್ದು ಏನಪ್ಪ ಅಂದರೆ, ಕೆಲಸ ಮಾಡಿದ್ದಾರೆ, ಸಂಘಟನೆ ಆಗಿದೆ, ಅವ್ರಿಗೆ ಅವಕಾಶ ಕೊಡ್ರಿ ಅನ್ನೋದು ಬಿಟ್ಟರೆ 2 ವರ್ಷಕ್ಕೆ ಕೊಡಿ 2 ವರ್ಷಕ್ಕೆ ಕೊಡಿ ಅನ್ನೋದು ನಮ್ಮ ಡಿಮ್ಯಾಂಡ್ ಅಲ್ಲ. ಕೊಡಿ, ಪಕ್ಷಕ್ಕೆ ಒಂದು ಅಭಿವೃದ್ಧಿ, ಪಕ್ಷದ ಒಂದು ಡೆವಲಪ್ಮೆಂಟ್ಸ್ಗೋಸ್ಕರ ಮುಂದಿನ 2028 ನಾವು ಮತ್ತೆ ಬರ್ತಿದ್ದೀವಿ. ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರತಿ ಬಾರಿನೂ ಹೇಳ್ತಾ ಇದ್ದಾರೆ, ನಾನು ಅಧ್ಯಕ್ಷ ಇರ್ತೀನೋ ಬಿಡ್ತೀನೋ 2028 ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ. ಅಷ್ಟು ಗಟ್ಟಿಯಾಗಿ ಹೇಳ್ತಾರೆ ಅಂದರೆ ಅವರ ಒಂದು ಕೆಲಸ. ನಾನು ನಿಮ್ಮ ಮೀಡಿಯಾಗೆ ಬಂದು ಇವತ್ತು ಕೂತು ಎದುರುಗಡೆ ಮಾತಾಡ್ತೀನಿ ಅಂದರೆ ಏನಾದ್ರು ಒಂದು ವಿಷಯ ನನಗೆ ಸದೃಢವಾಗಿದ್ದರೆ ಮಾತ್ರ ನಿಮ್ಮ ಮುಂದೆ ಮಾತಾಡೋಕ್ಕಾಗ್ತದೆ. ಸುಮ್ಮನೆ ಮೀಡಿಯಾ ಮುಂದೆ ಒಂದು ಹೇಳೋದು, ಇನ್ನೊಂದು ಹೇಳೋದು, ಆ ಥರ ಗೊಂದಲದ ವಾತಾವರಣ ಇದ್ದರೆ ನಾವು ಮಾತಾಡೋಕ್ಕೆ ಬರೋದಿಲ್ಲ. ಅವ್ರು ಆ ಥರ ಗಟ್ಟಿ ನಿಲುವಿರೋದ್ರಿಂದ ನಾವು 134 ಸೀಟ್ ತಗೊಂಡಿರೋದು. ಆ ನಿಟ್ಟಿನಲ್ಲಿ ನಮ್ಮ ಡಿಮ್ಯಾಂಡ್ ಇದೆ ಅಷ್ಟೇ. ಈಗ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ನಿಮಗೆ ಅನ್ಯೋನ್ಯತೆ ಬಹಳ ಇದೆ, ಅವನಭಾವ ಸಂಬಂಧ, 1 to 1 ಮಾತಾಡ್ತಿರ್ತೀರಿ ನೀವು. ಸೊ ಯಾವಾಗಲಾದರೂ ಯಾವ ಸಂದರ್ಭದಲ್ಲಾದರೂ ಈ ಪವರ್ ಶೇರಿಂಗ್ನ ವಿಚಾರ ಆಗಲಿ ಅಥವಾ ರಾಜಕೀಯ ಸ್ಥಾನಮಾನಗಳ ವಿಚಾರವಾಗಿ ಆಗಲಿ ಚರ್ಚೆ ಆಗಿದೆಯಾ? ಅವರೆಂದು ಇಲ್ಲಿವರೆಗೂ ನಾನು ಅವ್ರ ಹತ್ರ ಅಂದರೆ ಒಂದು ಕುಟುಂಬ ಸದಸ್ಯನಾಗಿ ನನ್ನ ಕಾಣ್ತಾರೆ. ಎಂದೂ ಸಹ ಅವರು ರಾಜಕೀಯ ವಿಷಯದಲ್ಲಿ ಮಾತಾಡೋದಿಲ್ಲ. ನಮಗೆ ಒಂದೇ ಅವ್ರ ಕಿವಿ ಮಾತು ಹೇಳೋದು, ಕ್ಷೇತ್ರ ಕ್ಷೇತ್ರ ಕ್ಷೇತ್ರ. ಫಸ್ಟ್ ಟೈಮ್ ಗೆದ್ದಿದ್ದೀರಿ, ಫಸ್ಟ್ ಟೈಮ್ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡ್ ಟೈಮ್ ಗೆಲ್ಲಬೇಕು. ಯಾವುದು ತಲೆ ಕೆಡಿಸ್ಕೋಬೇಡ್ರಿ, ನನ್ನ ಹಣೆ ಬರ್ದಿರೋದು ಆಗ್ತದೆ. ನೀವು ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗ್ಬಿಟ್ಟು ಕ್ಷೇತ್ರದಲ್ಲಿರ್ರಿ, ಅಭಿವೃದ್ಧಿ ಕಡೆ ಗಮನ ಕೊಡಿ, ಎಲ್ಲ ಮಂತ್ರಿಗಳ ಹತ್ರ ಹೋಗ್ರಿ, ಅನುದಾನ ತಗೊಳ್ರಿ, ಡೆವಲಪ್ಮೆಂಟ್ ಮಾಡಿರಿ. ಅದರ್ಧ ನೀವು ಯಾರು ತಲೆ ಕೆಡಿಸ್ಕೋಬೇಡ್ರಿ, ಯಾವ ಮುಖ್ಯಮಂತ್ರಿ ವಿಷಯನೂ ಮಾತಾಡಬೇಡ್ರಿ, ಯಾವ KPCC ಅಧ್ಯಕ್ಷ ವಿಷಯನೂ ಮಾತಾಡಬೇಡ್ರಿ. ಅಭಿವೃದ್ಧಿ ಬಿಟ್ಟರೆ ಬೇರೆ ಏನೂ ಚಿಂತನೆ ಮಾಡಬೇಡ್ರಿ, ಪ್ರಥಮ ಬಾರಿ ಗೆದ್ದಂಥವ್ರು ಅಂತ ತುಂಬ ಸರಿ ಕಿವಿ ಮಾತು ನನಗೆ ಹೇಳಿದ್ದಾರೆ. ನಿಮಗೇನು ಅನಿಸುತ್ತೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಆಗಬಾರ್ದಾ? ನಾನು ಒಂದೇ ಅಜೆಂಡಾ ಅಂತ ಹೇಳಿದ್ದೀನಿ. ಮೊನ್ನೆ ತಾವು ಭಾಳಷ್ಟು ಜನ ಮಾಧ್ಯಮದವ್ರು ಬಂದು ಮಾತಾಡಿದ್ರು, ನೀವು ಮಂತ್ರಿ ಆಕಾಂಕ್ಷಿನ ಅಂತ. ನಾನು ಹೇಳಿದೆ, ನನಗೆ ಮಂತ್ರಿ ಬೇಡಪ್ಪ, ನನ್ನದೊಂದು ಅಜೆಂಡಾ ಇದೆ. ನಾನೀಗ ಮಾತಾಡೋ ಸಂದರ್ಭ ಅಲ್ಲ, ಜನವರಿ ಮಾತಾಡ್ತೀನಿ ಅಂತ ಏನು ಹೇಳ್ತಾ ಇದ್ದೀನಿ, ಅದು ಒಂದೇ ಅಜೆಂಡಾ. ಅದು ಬಿಟ್ಟರೆ ಅವ್ರು ಅಷ್ಟು ಆಗ್ಬಿಟ್ರೆ ನಂದೇನು ಬೇರೆ, ನನ್ನ ಮಂತ್ರಿನೂ ಬೇಡ, ಯಾವುದು ಬೇಡ ಅಂತಲೇ ಹೇಳಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು.
ಒಂದೇ ಅಜೆಂಡಾ ಅದು. ಯಾವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು? ತಗೊಳ್ಳಿ, ಈಗ ಒಳ್ಳೆ ಪ್ರಶ್ನೆ ನಿಮ್ಮದು. ಈಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇದ್ದೆ. ನನ್ನನ್ನು ಕಿಸಾನ್ ಕಾಂಗ್ರೆಸ್ನಲ್ಲಿ ಜಿಲ್ಲಾ ಅಧ್ಯಕ್ಷ ಕೆಲಸ ಮಾಡ್ತಾಯಿದ್ದೆ. ಸುಮಾರು ಚಳುವಳಿಗಳಿಗೆ ಭಾರತ್ ಬಚಾವೋ ರ್ಯಾಲಿ ಡೆಲ್ಲಿ ಇರ್ಬೋದು, ಮೇಕೆದಾಟು, ಆಮೇಲೆ ಸುಮಾರು